ನರೇಂದ್ರ ಮೋದಿ ಹೇಳಿ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ಇಳಿಯಲೇಬೇಕು. ಮಾಡಿರುವ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳಾಗಿರ್ತಕ್ಕಂಥ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಗ್ಯಾಸ್ಗಳ ಬೆಲೆಗಳನ್ನು ವಿಪರೀತವಾಗಿ ಹೆಚ್ಚಳ ಮಾಡಿದೆ. ಈ ಹೆಚ್ಚಳದಿಂದಾಗಿ ಜನಸಾಮಾನ್ಯರು ಜೀವನವನ್ನು ಮಾಡೋಕ್ಕಾಗದೇ ಇರತಕ್ಕಂಥ ಅತ್ಯಂತ ಬರ್ಬರ ಸ್ಥಿತಿಯನ್ನು ಇವತ್ತು ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಯುದ್ಧದ ಭೀತಿ ಇರುವಾಗಲೂ ಕೂಡ ಇವತ್ತು ಈ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ಗಳ ಮೇಲೆ ವಿಪರೀತವಾಗಿರ್ತಕ್ಕಂಥ ಟ್ಯಾಕ್ಸ್ನ ಹೆಚ್ಚಳ ಮಾಡೋದ್ರ ಮೂಲಕ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಅಥವಾ ಸಂಪೂರ್ಣ ಹೊರೆಯನ್ನು ಇವತ್ತು ಸಾಮಾನ್ಯ ಜನರ ಮೇಲೆ ಹಾಕ್ತಾ ಇದ್ದಾರೆ. ನಾವಿವತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ CPIMನ ಪರವಾಗಿ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರದ ಈ ನೀತಿಗಳ ವಿರುದ್ಧದ ಭೂತದಹನವನ್ನು ಮಾಡೋದ್ರ ಮೂಲಕ ಆಗ್ರಹ ಪಡ್ತಾ ಇರೋದೇನಂತ ಹೇಳಿದ್ರೆ, ನೀವು ಕೂಡಲೇ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಬೇಕು, ಬದಲಾಗಿ ಇದನ್ನು ನೀವು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಶ್ರೀಮಂತರುಗಳ ಮೇಲೆ ತೆರಿಗೆ ಹಾಕಿ ಬಡವರ ಮೇಲೆ ತೆರಿಗೆ ಹಾಕ್ಬಿಡಿ. ಕಳೆದ 2014ರ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ 50 ರೂಪಾಯಿ ಪೆಟ್ರೋಲ್ ಮಾಡ್ತೀವಿ ಅಂತ ಹೇಳಿದ್ರೆ ಏನಾಗಿದೆ, ಇವತ್ತು ಪೆಟ್ರೋಲು 100ರ ಗಡಿ ದಾಟಿದೆ, ಡೀಸೆಲ್ 100ರ ಗಡಿ ದಾಟಿದೆ. ಹಾಗಾಗಿ ಕೂಡಲೇ ಈ ನೀತಿಯನ್ನು ವಾಪಸ್ ತಗೊಂಡು ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ದರಗಳನ್ನ ಇಳಿಕೆ ಮಾಡಬೇಕು ಅಂತೇಳಿ CPM ಪಾರ್ಟಿ ಆಗ್ರಹ ಮಾಡುತ್ತೆ. ನನ್ನ ಹೆಸರು HR ನವೀನ್ ಕುಮಾರ್, CPM ಪಕ್ಷದ ಜಿಲ್ಲಾ ಕಾರ್ಯದರ್ಶಿ.